ಸಭ್ಯವಾಗಿರೋದು, ಒಳ್ಳೆಯವರಾಗಿರೋದು ಈ ಎರಡೂ ಒಂದೇನಾ ಅಥವಾ ಬೇರೆ ಬೇರೆನಾ? ನಮ್ಮ ಸಮಾಜದಲ್ಲಿ ಈ ಬಗ್ಗೆ ಯಾವಾಗ್ಲೂ ಒಂದು ಸಣ್ಣ ಗೊಂದಲ ಇದ್ದೇ ಇರುತ್ತೆ ಅಲ್ವಾ? ಬೇರೆಯವರು ನಮ್ಮನ್ನ ಮೆಚ್ಚಬೇಕು ಅಂತ ಬದುಕೋದಾ ಅಥವಾ ನಮ್ಮ ಮನಸ್ಸಾಕ್ಷಿಗೆ ಸರಿ ಎಣಿಸಿದ್ದನ್ನ ಮಾಡೋದಾ? ಯಾವುದು ಸರಿ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಈ ವ್ಯತ್ಯಾಸದ ಬಗ್ಗೆನೇ ಸ್ವಲ್ಪ ಆಳವಾಗಿ ಮಾತಾಡೋಣ. ಹೌದು, ಈ ಪ್ರಶ್ನೆನ ಪ್ರತಿಯೊಬ್ಬರೂ ಕೇಳ್ಕೊಳ್ಳೇಬೇಕು. ಯಾಕಂದ್ರೆ ನಾವು ನಮ್ಮ ಮಕ್ಕಳಿಗೆ ಏನ್ ಹೇಳ್ಕೊಡ್ತೀವಿ ಅನ್ನೋದಿದೆಯಲ್ಲ, ಅದು ಬರೀ ಅವರ ನಡವಳಿಕೆನಷ್ಟೇ ಅಲ್ಲ, ಅವರ ಇಡೀ ವ್ಯಕ್ತಿತ್ವ, ಅವರ ನೈತಿಕ ಅಡಿಪಾಯವನ್ನೇ ರೂಪಿಸುತ್ತೆ. ಇದು ತುಂಬಾನೇ ಮುಖ್ಯವಾದ ವಿಷಯ. ಹೌದು, ಇವೆರಡರ ನಡುವೆ ಖಂಡಿತವಾಗಿಯೂ ವ್ಯತ್ಯಾಸ ಇದೆ. ನೋಡಕ್ಕೆ ಒಂದೇ ತರ ಕಂಡ್ರೂ ಇವೆರಡೂ ಒಂದೇ ಅಲ್ಲ. ಯಾಕಂದ್ರೆ ಇವೆರಡರ ಹಿಂದಿರೋ ಉದ್ದೇಶಗಳೇ ಸಂಪೂರ್ಣವಾಗಿ ಬೇರೆ. ಸರಿ, ಹಾಗಾದ್ರೆ ಬನ್ನಿ ಈ ವಿಷಯದ ಮೂಲಕ್ಕೆ ಹೋಗೋಣ. ಈ ವ್ಯತ್ಯಾಸವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮ್ಮ ಮಕ್ಕಳಲ್ಲಿ ಒಂದು ಗಟ್ಟಿಯಾದ ನೈತಿಕ ಅಡಿಪಾಯವನ್ನ ಹಾಕೋಕೆ ಸಾಧ್ಯ. ಅಂದ್ರೆ ಬರೀ ರೂಲ್ಸ್ ಫಾಲೋ ಮಾಡೋದಲ್ಲ, ಯಾರೂ ನೋಡ್ತಾ ಇಲ್ಲ ಅಂದಾಗ್ಲೂ ಯಾವುದು ಸರಿ ಅಂತ ಅನ್ಸುತ್ತೋ ಅದನ್ನೇ ಮಾಡೋದು. ನೋಡಿ, ಇದನ್ನ ಗಮನಿಸ್ತ್ರೆ ಒಳ್ಳೆತನ ಅನ್ನೋದು ನಮ್ಮ ಒಳಗಿನಿಂದ, ನಮ್ಮ ಮೌಲ್ಯಗಳಿಂದ ಹುಟ್ಕೊಳ್ಳುತ್ತೆ. ಆದ್ರೆ ಸಭ್ಯತೆ ಅನ್ನೋದಿದೆಯಲ್ಲ, ಅದು ಹೊರಗಿನ ಪ್ರಪಂಚಕ್ಕೆ ಸಂಬಂಧಿಸಿದ್ದು. ಅಂದ್ರೆ ಬೇರೆಯವ್ರು ನಮ್ಮ ಬಗ್ಗೆ ಏನ್ ಅಂದ್ಕೊಳ್ತಾರೆ, ಅವರು ನಮ್ಮನ್ನ ಇಷ್ಟಪಡ್ತಾರಾ ಇಲ್ವಾ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಳ್ಳೆತನಕ್ಕೆ ನಮ್ಮ ಮನಸಾಕ್ಷಿ ಮುಖ್ಯ, ಸಭ್ಯತೆಗೆ ಬೇರೆಯವರ ಮೆಚ್ಚುಗೆ ಮುಖ್ಯ. ಹಾಗಾದ್ರೆ ಈ ಗೊಂದಲ ಯಾಕೆ ಇಷ್ಟೊಂದು ಸಾಮಾನ್ಯವಾಗ್ಬಿಟ್ಟಿದೆ? ಯಾಕಂದ್ರೆ ನಮ್ ಸುತ್ತಮುತ್ತಲಿನ ಸಿಸ್ಟಮ್ಸ್, ಅಂದ್ರೆ ಶಾಲೆ ಇರ್ಬೋದು, ಕೆಲ್ಸದ ಜಾಗ ಇರ್ಬೋದು, ಅಲ್ಲಿ ಸುಲಭವಾಗಿ ಮ್ಯಾನೇಜ್ ಮಾಡ್ಬೋದಾದ ನಡವಳಿಕೆಗೆ ಹೆಚ್ಚು ಬೆಲೆ ಕೊಡ್ತಾರೆ. ಅಂದ್ರೆ ಹೇಳಿದ ಮಾತು ಕೇಳೋದು, ಪ್ರಶ್ನೆ ಮಾಡದೇ ಇರೋದು, ಇದನ್ನೇ ಸಭ್ಯತೆ ಅಂತಾರೆ. ಆದ್ರೆ ನಿಜವಾದ ಒಳ್ಳೆತನ ಇದೆಯಲ್ಲ, ಅದು ಕೆಲವೊಮ್ಮೆ ಸಿಸ್ಟಮ್ ಅನ್ನೇ ಪ್ರಶ್ನಿಸ್ಬೋದು, ಮತ್ತೆ ಅದು ಎಲ್ಲರಿಗೂ ಇಷ್ಟ ಆಗೋದಿಲ್ಲ ಅಲ್ವಾ? ಸರಿ, ಇಲ್ಲಿವರೆಗೂ ಥಿಯೋರಿ ಆಯ್ತು. ಈಗ ಇದನ್ನೇ ನಿಜ ಜೀವನದ ಸನ್ನಿವೇಶಗಳಿಗೆ ಅನ್ವಯಿಸಿ ನೋಡೋಣ. ಈಗ ನಾವು ನೋಡ್ಬೋದು, ಈ 4 ಉದಾಹರಣೆಗಳು ಈ ಒಳ್ಳೆತನ ಮತ್ತು ಸಭ್ಯತೆ ನಡುವಿನ ಜಟಾಪಟಿಯನ್ನ ತುಂಬಾ ಚೆನ್ನಾಗಿ ವಿವರಿಸುತ್ತೆ. ಮೊದಲನೇ ಸನ್ನಿವೇಶ, ಇದು ಒಂದು ರೀತಿ ಐಡಿಯಲ್ ಸಿನಾರಿಯೋ ಅಂತಲೇ ಕೇಳ್ಬಹುದು. ಅಂದ್ರೆ ನಮ್ಮ ಮನಸ್ಸು ಹೇಳಿದ್ದನ್ನೇ ಮಾಡ್ದಾಗ ಸಮಾಜ ಕೂಡ ಅದನ್ನ ಮೆಚ್ಚಿಕೊಳ್ಳುವಂತಹ ಸಂದರ್ಭ. ಉದಾಹರಣೆಗೆ, ಕ್ಲಾಸ್ನಲ್ಲಿ ಒಂದು ಮಗು ಒಬ್ಬಂಟಿಯಾಗಿ ಕೂತಿದೆ. ಇನ್ನೊಂದು ಮಗು ಹೋಗಿ ಅದನ್ನ ಆಟಕ್ಕೆ ಕರೆಯತ್ತೆ. ಇದನ್ನ ನೋಡಿದ ಬೇರೆಯವರು ಕೂಡ ಆ ಮಗುವಿನ ದಯೆಯನ್ನ ಮೆಚ್ಚಿಕೊಳ್ತಾರೆ. ನೋಡಿ, ಇಲ್ಲಿ ಒಳ್ಳೆಯತನಕ್ಕೆ ಸಮಾಜದ ಮೆಚ್ಚುಗೆ ಕೂಡ ಸಿಕ್ತು. ಇಂತಹ ಸಂದರ್ಭದಲ್ಲಿ ಆ ಮಗುವಿನ ನಡವಳಿಕೆಯನ್ನ ನಾವು ಪ್ರಶಂಸಿಸ್ಬೇಕು. ನೀನು ಮಾಡಿದ್ದು ಒಳ್ಳೆ ಕೆಲ್ಸ, ಅದಕ್ಕೆ ಎಲ್ಲರೂ ಖುಷಿಪಟ್ರು ಅಂತ ಹೇಳಿ ಪ್ರೋತ್ಸಾಹಿಸ್ಬೇಕು. ಸರಿ, ಈಗ ಪರಿಸ್ಥಿತಿ ಸ್ವಲ್ಪ ಕಠಿಣವಾದಾಗ ಏನಾಗತ್ತೆ ಅಂತ ನೋಡೋಣ. ಅಂದ್ರೆ ಸರಿ ಅಂತ ಅನ್ಸಿದ್ದನ್ನ ಮಾಡ್ದಾಗ ಬೇರೆಯವರಿಂದ ವಿರೋಧ ವ್ಯಕ್ತವಾದ್ರೆ ಇದು ನಿಜಕ್ಕೂ ಕಷ್ಟದ ಪರಿಸ್ಥಿತಿ. ಯೋಚ್ನೆ ಮಾಡಿ, ಒಂದು ಮಗು ತನ್ನ ಫ್ರೆಂಡ್ಸ್ ಇನ್ನೊಬ್ಬರನ್ನ ಆಡ್ಕೊಳ್ಳುವಾಗ ಹೇ ಹಾಗೆ ಮಾಡ್ಬೇಡಿ, ಅದು ತಪ್ಪು ಅಂತ ಹೇಳುತ್ತೆ. ಆಗ ಉಳಿದ ಫ್ರೆಂಡ್ಸ್, ನೀನು ನಮ್ಮ ಆಟ ಹಾಳು ಮಾಡ್ತಾ ಇದೀಯಾ ಅಂತ ಆ ಮಗುರನ್ನೇ ಗುಂಪಿಂದ ಹೊರಗಿಡಬಹುದು. ಪಾಪ, ಒಳ್ಳೆದನ್ನ ಆಯ್ಕೆ ಮಾಡಿದ್ದಕ್ಕೆ ಜನಪ್ರಿಯತೆ ಕಳ್ಕೊಳ್ಬೇಕಾಗುತ್ತೆ. ಆಗ ನಾವು ಆ ಮಗುವಿನ ನೋವನ್ನ ಅರ್ಥ ಮಾಡ್ಕೊಂಡು ಅದರ ಧೈರ್ಯವನ್ನ ಮೆಚ್ಚಬೇಕು. ಸರಿ ಇರೋದಕ್ಕೆ ಒಬ್ಬಂಟಿಯಾಗಿ ನಿಲ್ಲೋದಿದೆಯಲ್ಲ, ಅದು ವೀಕ್ನೆಸ್ ಅಲ್ಲ, ಅದು ನಿನ್ನ ನಿಜವಾದ ಶಕ್ತಿ ಅಂತ ಧೈರ್ಯ ತುಂಬಬೇಕು. ಮುಂದಿನದು ಆಂತರಿಕ ಸಂಘರ್ಷ. ಅಂದ್ರೆ ಮನಸ್ಸಿಗೆ ತಪ್ಪು ಅಂತ ಗೊತ್ತಿದ್ರೂ ಬೇರೆಯವರ ಮುಂದೆ ಸಭ್ಯ ಅಂತ ಅನ್ನಿಸ್ಕೊಳ್ಳೋಕ್ ಹೋಗಿ ಒದ್ದಾಡೋದು. ಉದಾಹರಣೆಗೆ, ಫ್ರೆಂಡ್ಸ್ ಒತ್ತಾಯ ಮಾಡಿದ್ದಕ್ಕೆ ಒಂದು ಮಗು ಸುಳ್ಳು ಹೇಳುತ್ತೆ. ಆದ್ರೆ ಆಮೇಲೆ ಅದಕ್ಕೆ ಒಳಗೊಳಗೆ ಒಂಥರ ತಪ್ಪಿತಸ್ಥ ಭಾವನೆ ಕಾಡುತ್ತೆ. ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಕ್ಕೆ ಈ ರೀತಿ ಆಗುತ್ತೆ. ಇಂಥ ಸಮಯದಲ್ಲಿ ನಾವು ಮಾಡಬೇಕಿರೋದು ಆ ಮಗುವನ್ನ ದೂಷಿಸೋದಲ್ಲ, ಬದಲಿಗೆ ಹಾಗೆ ಮಾಡ್ದಾಗ ನಿನಗೆ ಒಳಗಡೆ ಹೇಗನ್ನಿಸ್ತು, ಸರಿ ಅನಿಸ್ತಾ ಅಂತ ಕೇಳಿ ಅವರೇ ಯೋಚನೆ ಮಾಡುವಂತೆ ಮಾಡಬೇಕು. ಜೊತೆಗೆ ಮುಂದಿನ ಸಲ ಧೈರ್ಯವಾಗಿ ನಾನಿದನ್ನ ಮಾಡಲ್ಲ ಅಂತ ಹೇಗೆ ಹೇಳಬಹುದು ಅನ್ನೋದನ್ನ ಚರ್ಚೆ ಮಾಡಬೇಕು. ಮತ್ತು 4ನೇ ಸನ್ನಿವೇಶ, ಇದು ತಪ್ಪಿಸಿಕೊಳ್ಳುವ ನಡವಳಿಕೆ. ಅಂದ್ರೆ ಏನೋ ಭಯದಿಂದ ಅಥವಾ ಏನ್ ಮಾಡ್ಬೇಕು ಅಂತ ಗೊಂದಲವಾಗಿ, ಒಳ್ಳೆದನ್ನು ಮಾಡದೆ ಸಭ್ಯವಾಗಿಯೂ ಇರದೆ ಸುಮ್ಮನಿದ್ಬಿಡೋದು. ಒಂದು ಮಗು ಇನ್ನೊಂದು ಮಗುವಿಗೆ ಹೊಡೆಯುತ್ತಿರುವುದನ್ನ ನೋಡಿದ್ರೂ ಏನೂ ಮಾಡ್ದೆ ಸುಮ್ನೆ ನಿಂತು ಬಿಡೋದು. ಇದು ಒಳ್ಳೆಯತನವೂ ಅಲ್ಲ, ಸಭ್ಯತೆಯೂ ಅಲ್ಲ. ಇಲ್ಲಿ ಕೂಡ ಆ ಮಗುವನ್ನು ಯಾಕೆ ಸುಮ್ನಿದ್ದೆ ಅಂತ ದೂಷಿಸಬಾರ್ದು. ಬದಲಿಗೆ, ನಿನಗೆ ಭಯ ಆಯ್ತಾ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ವಾ ಅಂತ ಕುತೂಹಲದಿಂದ ಕೇಳ್ಬೇಕು. ಅವರ ಭಯದ ಹಿಂದಿನ ಕಾರಣವನ್ನು ಅರ್ಥ ಮಾಡ್ಕೊಂಡು ಅದನ್ನೇ ಒಂದು ಅವಕಾಶವನ್ನಾಗಿ ಬಳಸ್ಕೊಂಡು ಸಹಾನುಭೂತಿ ಮತ್ತು ಧೈರ್ಯವನ್ನ ಹೇಗೆ ಬೆಳೆಸ್ಕೊಳ್ಬೋದು ಅಂತ ಹೇಳಿಕೊಡ್ಬೇಕು. ನೋಡಿ, ತಪ್ಪುಗಳು ಆಗೋದು ಸಹಜ.
ಆದ್ರೆ ಆ ತಪ್ಪುಗಳನ್ನೇ ಶಕ್ತಿಯಾಗಿ ಪರಿವರ್ತಿಸ್ಕೊಳ್ಳೋದು ಹೇಗೆ? ಪಶ್ಚಾತ್ತಾಪ ಅನ್ನೋದು ನಮ್ಮನ್ನ ಬೆಳೆಸೋಕೆ ಒಂದು ದೊಡ್ಡ ಅವಕಾಶ. ಇದ್ರ ಬಗ್ಗೆನೇ ಈಗ ಮಾತಾಡೋಣ. ಈ ಮಾತು ಎಷ್ಟು ಚೆನ್ನಾಗಿದೆ ಅಲ್ವಾ? ಪಶ್ಚಾತ್ತಾಪ ಅನ್ನೋದು ಜೀವಾವಧಿ ಶಿಕ್ಷೆಯಲ್ಲ. ಅದು ನಮ್ಮ ಮನಸ್ಸಾಕ್ಷಿ ಕೊಡುವ ಒಂದು ಸಿಗ್ನಲ್, ಬದ್ಲಾಗುವಂತ. ನಮಗೆ ಪಶ್ಚಾತ್ತಾಪ ಆಗ್ತಿದೆ ಅಂದ್ರೆ ಅದರ ಅರ್ಥ ನಮಗೆ ಇನ್ನೂ ಕಾಳಜಿ ಇದೆ ಅಂತ. ಈ ಕಾಳಜಿಯೇ ನಮ್ಮನ್ನು ಒಬ್ಬ ಉತ್ತಮ ವ್ಯಕ್ತಿಯಾಗಿ ರೂಪಿಸೋಕೆ ಬೇಕಾದ ಅಡಿಪಾಯ. ಸೊ ಪಶ್ಚಾತ್ತಾಪ ಅನ್ನೋದು ವೀಕ್ನೆಸ್ ಅಲ್ಲ, ಅದು ಒಂದು ದೊಡ್ಡ ಶಕ್ತಿ. ಹಾಗಾದ್ರೆ ಬರೀ ಪಶ್ಚಾತ್ತಾಪ ಪಟ್ರೆ ಸಾಲ್ದು, ಅದನ್ನ ಒಂದು ಕ್ರಿಯೆಯಾಗಿ ಬದಲಾಯಿಸ್ಬೇಕು. ಅದಕ್ಕಿಲ್ಲಿ 4 ಸಿಂಪಲ್ ಸ್ಟೆಪ್ಸ್ ಇದೆ. ಮೊದಲನೇದು ಪ್ರಾಮಾಣಿಕವಾಗಿ ಕ್ಷಮೆ ಕೇಳೋದು. ಎರಡನೇದು ಯಾರಿಗೂ ಗೊತ್ತಾಗದ ಹಾಗೆ ಮಾಡಿದ ತಪ್ಪನ್ನ ಸರಿಪಡಿಸೋಕೆ ಪ್ರಯತ್ನಿಸೋದು. ಮೂರನೇದು ಯಾವುದೇ ಕಾರಣ ಕೊಡದೆ ಹೌದು ನನ್ನಿಂದ ಹೀಗಾಯ್ತು ಅಂತ ಒಪ್ಪಿಕೊಳ್ಳೋದು. ಮತ್ತು ಕೊನೆಯದಾಗಿ ಅತೀ ಮುಖ್ಯವಾಗಿ ಮುಂದಿನ ಸಲ ಆ ತಪ್ಪನ್ನ ಮತ್ತೆ ಮಾಡದೆ ಬೇರೆ ರೀತಿ ವರ್ತಿಸೋದು. ಸರಿ, ಹಾಗಾದ್ರೆ ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ನಮ್ಮತ್ರ ಇರ್ಬೇಕಾದ ಟೂಲ್ಸ್ ಯಾವುದು? ನಾವು ಯಾವ ರೀತಿ ಮಾತಾಡಿದ್ರೆ ಅವರಲ್ಲಿ ಒಳ್ಳೆಯತನವನ್ನ ಬೆಳೆಸಬಹುದು? ಬನ್ನಿ ನೋಡೋಣ. ಇದು ಇಡೀ ವಿಷಯದ ಸಾರಾಂಶ ಅಂತಾನೆ ಹೇಳ್ಬೋದು. ನೋಡಿ, ಸಭ್ಯತೆ ಅನ್ನೋದು ಒಂದು ಸೋಷಿಯಲ್ ಸ್ಕಿಲ್, ಅಂದ್ರೆ ಸಮಾಜದಲ್ಲಿ ಬೆರೆಯೋಕೆ ಬೇಕಾದ ಕೌಶಲ್ಯ. ಆದ್ರೆ ಒಳ್ಳೆತನ ಅನ್ನೋದು ನೈತಿಕ ಅಡಿಪಾಯ, ಅಂದ್ರೆ ನಮ್ಮ ಕ್ಯಾರೆಕ್ಟರ್ನ ಫೌಂಡೇಶನ್. ಎರಡೂ ಬೇಕು. ಆದ್ರೆ ಇವೆರಡರ ನಡುವೆ ಸಂಘರ್ಷ ಬಂದಾಗ ಫೌಂಡೇಶನ್ ಗಟ್ಟಿಯಾಗಿರೋದು ತುಂಬಾನೇ ಮುಖ್ಯ. ಇಲ್ಲಿ 3 ತುಂಬಾ ಪವರ್ಫುಲ್ ಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆ, ಈ ಕೆಲ್ಸವನ್ನ ಯಾರೂ ನೋಡ್ತಾ ಇಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ ಅಂದಿದ್ರು ನೀನ್ ಇದ್ನೇ ಮಾಡ್ತಿದ್ಯಾ? ವಾವ್! ಈ ಒಂದೇ ಪ್ರಶ್ನೆ ನಮ್ಮ ಗಮನವನ್ನ ಬೇರೆಯವರ ಮೆಚ್ಚುಗೆಯಿಂದ ನಮ್ಮ ಒಳಗಿನ ಉದ್ದೇಶದ ಕಡೆಗೆ ತಿರುಗಿಸತ್ತೆ. ನಾವು ಯಾಕೆ ಒಂದು ಕೆಲ್ಸ ಮಾಡ್ತಾ ಇದೀವಿ ಅನ್ನೋದ್ರ ಅಸಲಿ ಕಾರಣವನ್ನ ಇದು ತೋರ್ಸತ್ತೆ. ಎರಡನೇ ಪ್ರಶ್ನೆ, ದಯೆ ಮತ್ತು ಧೈರ್ಯ ಎರಡೂ ಇರೋ ಒಬ್ಬ ವ್ಯಕ್ತಿ ಈ ಜಾಗದಲ್ಲಿದ್ರೆ ಏನ್ ಮಾಡ್ತಿದ್ರು? ನೋಡಿ, ಇದು ಕೇವಲ ದಯೆ ಅಥವಾ ಕೇವಲ ಶಕ್ತಿಯ ಬಗ್ಗೆ ಯೋಚಿಸೋಕ್ ಹೇಳಲ್ಲ, ಬದಲಿಗೆ ಎರಡನ್ನು ಬ್ಯಾಲೆನ್ಸ್ ಮಾಡಿ ಹೇಗೆ ನಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಕೆ ಪ್ರೇರೇಪಿಸುತ್ತೆ. ಮತ್ತು ಕೊನೆಯ 3ನೇ ಪ್ರಶ್ನೆ, ಈಗ ನೀನ್ ಮಾಡ್ತಿರೋದು ಭಯದಿಂದನಾ ಅಥವಾ ಕಾಳಜಿಯಿಂದನಾ? ಈ ಪ್ರಶ್ನೆ ನಮ್ಮ ನಡವಳಿಕೆಯ ಹಿಂದಿರುವ ಮೂಲ ಭಾವನೆ ಯಾವ್ದು ಅಂತ ಪತ್ತೆ ಹಚ್ಚೋಕೆ ಸಹಾಯ ಮಾಡುತ್ತೆ. ಬೇರೆಯವರು ನಮ್ಮನ್ನ ದೂರ ಇಡ್ತಾರೆ ಅನ್ನೋ ಭಯದಿಂದ ಹೀಗ್ ಮಾಡ್ತಿದ್ದೀವಾ ಅಥವಾ ನಿಜವಾಗ್ಲೂ ಬೇರೆಯವರ ಮೇಲೆ ಇರೋ ಕಾಳಜಿಯಿಂದ ಮಾಡ್ತಿದ್ದೀವಾ? ಕೊನೆಯದಾಗಿ, ನಾವು ಬಳಸೋ ಮಾತುಗಳು ತುಂಬಾ ಮುಖ್ಯ. ಸುಮ್ಮನೆ ನೀನು ಒಳ್ಳೆ ಹುಡುಗ ಅಥವಾ ಒಳ್ಳೆ ಹುಡುಗಿ ಅನ್ನೋದಕ್ಕಿಂತ ಅವರ ನಿರ್ದಿಷ್ಟ ಕೆಲಸವನ್ನ ಹೊಗಳಬೇಕು. ಉದಾಹರಣೆಗೆ, ಅದು ನಿಜವಾಗ್ಲೂ ಒಳ್ಳೆ ಮನ್ಸಿಂದ ಮಾಡ್ದ ಆಯ್ಕೆ, ಅಥವಾ ನೋಡು ಎಷ್ಟೇ ಕಷ್ಟ ಇದ್ರೂ ನೀನು ಸತ್ಯದ ಪರ ನಿಂತೆ, ಅಥವಾ ಯಾರೂ ನೋಡಿಲ್ಲ ಅಂದಿದ್ರೂ ನೀನು ಎಷ್ಟು ದಯೆ ತೋರಿಸ್ದೆ ಅಂತ ನಾನು ನೋಡ್ದೆ. ಈ ರೀತಿ ಹೇಳಿದಾಗ ನಾವು ಅವರ ಕ್ಯಾರೆಕ್ಟರನ್ನ, ಅವರ ಸಮಗ್ರತೆಯನ್ನ ಹೊಗಳಿದ ಹಾಗಾಗುತ್ತೆ. ಇದು ಅವರಲ್ಲಿ ಆತ್ಮವಿಶ್ವಾಸವನ್ನ ಬೆಳೆಸುತ್ತೆ. ಮತ್ತು ಅಂತಿಮವಾಗಿ ಈ ಒಂದು ಅದ್ಭುತವಾದ ಆಲೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ನಾವು ಹಿಂದೆ ಹೇಗಿದ್ವಿ ಅನ್ನೋದು ಮುಖ್ಯ ಅಲ್ಲ, ನಾವು ಮುಂದೆ ಏನಾಗ್ಬೇಕು ಅಂತ ಆಯ್ಕೆ ಮಾಡ್ಕೊಳ್ತೀವಲ್ಲ, ಅದೇ ನಾವು. ನಮ್ಮ ಗತಕಾಲ ನಮ್ಮನ್ನ ನಿರ್ಧರಿಸೋದಿಲ್ಲ. ಪ್ರತಿಯೊಂದು ಕ್ಷಣವೂ ಉತ್ತಮ ವ್ಯಕ್ತಿಯಾಗಲು ಸಿಕ್ಕ ಹೊಸ ಅವಕಾಶ ಅಲ್ಲ. ಈ ಮಾತು ಬರೀ ಭರವಸೆ ಕೊಡೋದಲ್ಲ, ನಮ್ಮ ಜೀವನದ ಜವಾಬ್ದಾರಿಯನ್ನ ನಮ್ಮ ಕೈಗೆ ಕೊಡುತ್ತೆ.